ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ. ಹೌದು ವೀಕ್ಷಕರೇ, ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಜನುಮ ಜನುಮಗಳ ಕಾಟವೇ ಇಲ್ಲ ಎಂಬ ಭಕ್ತ ಸಿರಿಯಾಳ ಚಿತ್ರದ ಗೀತೆ ನಿಮಗೆಲ್ಲ ನೆನಪಿರಬಹುದು. ಆ ಗೀತೆಯನ್ನ ಕೇಳುತ್ತಿದ್ದರೆ ಎಂತಹವರೂ ಸಹ ಭಕ್ತಿ ಎಂಬ ಸಾಗರದಲ್ಲಿ ತೇಲುತ್ತಿದ್ದೇವೇನೋ ಎಂಬಂತೆ ಭಾಸವಾಗದೆ ಇರೋದಿಲ್ಲ. ಸಾಕ್ಷಾತ್ ಪರಮೇಶ್ವರನಿಗೆ, ಪರಶಿವನಿಗೆ ಕಾರ್ತಿಕ ಮಾಸ ಅಂದರೆ ಬಹಳ ಇಷ್ಟವಾದ ಮಾಸ ಅಂತ ಹಿರಿಯರು ಹೇಳ್ತಾರೆ. ಅದರಂತೆ ಈ ಮಾಸದಲ್ಲಿ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಕರುಣಿಸುವಂತೆ ಮಣ್ಣಿನ ಹಣತೆಯಲ್ಲಿ ದೀಪ ಬೆಳಗಿಸಿ ಶ್ರದ್ಧಾ ಭಕ್ತಿಯಿಂದ ಪರಮಾತ್ಮನಲ್ಲಿ ಬೇಡಿಕೊಂಡರೆ ತಮ್ಮ ಅಭಿಲಾಷೆಗಳು ನೆರವೇರುತ್ತವೆ ಎಂಬುದು ಭಕ್ತರ ಅಗಾಧವಾದ ನಂಬಿಕೆಯಾಗಿದೆ. ಇನ್ನು ಮೂರನೇ ಕಾರ್ತಿಕ ಸೋಮವಾರದ ಪ್ರಯುಕ್ತ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದ ಶ್ರೀ ಭೋಗನಂದೀಶ್ವರ ದೇವಾಲಯಕ್ಕೆ ಭಕ್ತರ ದಂಡೇ ಹರಿದು ಬಂದಿತ್ತು. ಪರಮಾತ್ಮ ಶ್ರೀ ಭೋಗನಂದೀಶ್ವರನಿಗೆ ಫಲ ಪುಷ್ಪ ಪಂಚಾಮೃತಗಳಿಂದ ಅಭಿಷೇಕವನ್ನು ನೆರವೇರಿಸಿ ವಿಶೇಷ ಅಲಂಕಾರವನ್ನು ಮಾಡಲಾಗಿತ್ತು. ಸ್ವಾಮಿಯ ಅಭಿಷೇಕವನ್ನು ಕಣ್ತುಂಬಿಕೊಂಡ ಭಕ್ತರು ಶಿವನಾಮ ಸ್ಮರಣೆಯೊಂದಿಗೆ ಮುಳುಗಿ ಹೋಗಿದ್ದರು. ಇನ್ನು ಮುಂಜಾನೆಯಿಂದಲೇ ಸಾವಿರಾರು ಭಕ್ತರು ದೇವರ ದರ್ಶನ ಪಡೆಯಲು ಸರತಿ ಸಾಲಿನಲ್ಲಿ ನಿಂತಿದ್ದ ದೃಶ್ಯಗಳು ಕಂಡುಬಂದಿತು. ತಾಯಿ ಪಾರ್ವತಿ ದೇವಿಯ ದೇಗುಲದಲ್ಲಿಯೂ ಸಹ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ನನ್ನ ಹೆಸರು ರಾಮಾಂಜಿನಪ್ಪ ಅಂತ ಹೇಳ್ಬಿಟ್ಟು, ದೇವನಹಳ್ಳಿ ತಾಲೂಕು ಹಾರೋಹಳ್ಳಿ ಗ್ರಾಮ. ಈ ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿ ಹೋಬಳಿ ನಂದಿ ಗ್ರಾಮದ ಈ ಭೋಗನಂದೀಶ್ವರ ಸ್ವಾಮಿ ದೇವಸ್ಥಾನ ತುಂಬ ಪುರಾತನವಾದ್ದು. ಇಲ್ಲಿ ವಿಶೇಷ ಇವತ್ತು ಕಾರ್ತಿಕ ಸೋಮವಾರ, ಅದರಿಂದ ವಿಶೇಷವಾದ ಪೂಜೆ, ವಿಶೇಷವಾದ ಇದಿದೆ. ತುಂಬ ಒಂದು ಹಳೆ ದೇವಸ್ಥಾನ. ತುಂಬ ಜನ ಭಕ್ತರು ಇವಾಗ ಒಂದು 4 ವಾರನೂ ಬರ್ತಾರೆ. ಇಲ್ಲಿನ ಒಂದು ಮಹಿಮೆ ತುಂಬ ಇದೆ. ತುಂಬ ಹಳೆಯದು ದೇವಸ್ಥಾನ, ತುಂಬ ಚೆನ್ನಾಗಿದೆ. ವಿಜಯಪುರದಿಂದ ಬರ್ತಾ ಇರೋದು, ಪಾದಯಾತ್ರೆ ಮಾಡ್ತಾರೆ. 9 ವರ್ಷದಿಂದ ಗುರಪ್ಪನ ಮಠದಿಂದ ಮಾಡ್ತಾಯಿದ್ದಾರೆ. ಅಲ್ಲಿಂದ ಬರ್ತಾಯಿದ್ರಿ. ತುಂಬ ವಿಶೇಷ ಇದು. ಕಾರ್ತಿಕ ಮಾಸ ತುಂಬ ವಿಶೇಷ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬರ್ತಾಯಿದ್ರಿ. ಎಷ್ಟು ವರ್ಷದಿಂದ ಮಾಡ್ಕೊಂಡ್ಬರ್ತಾ ಇದ್ರಿ? ತಮ್ಮ ಹೆಸರು? ಭಾಗ್ಯಮ್ಮ. ಪಾದಯಾತ್ರೆ ಮಾಡಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು ಅಂತ? ಒಳ್ಳೇದಾಗುತ್ತೆ ಅಂತ, ಎಲ್ಲರೂ ಒಳ್ಳೇದಾಗಲಿ ಅಂತ ಪಾದಯಾತ್ರೆ ಒಳ್ಳೇದಾಗುತ್ತೆ ಅಂತ ಮಾಡ್ತಾಯಿದ್ರಿ. ಮಾತಾಡಿ ಸರ್. ನನ್ನ ಹೆಸರು ಮುಲ್ರಾಜ್ ಅಂತ. ನಾವು ಹಳೆಹಳ್ಳಿಯಿಂದ ಬಂದಿದ್ದೀವಿ. ಕಾರ್ತಿಕ ಮೂರನೇ ಕಾರ್ತಿಕ ಸೋಮವಾರದಲ್ಲಿ ವಿಶೇಷವಾಗಿ ಭೋಗನಂದೀಶ್ವರ ದೇವಸ್ಥಾನ ಪ್ರಸಿದ್ಧಿಯಾಗಿದೆ. ಪ್ರವಾಸಿಕ ತಾಣ ಪ್ರತಿ ವರ್ಷ ನಾವು ಬರ್ತಾ ಇರ್ತೀವಿ. ಇಲ್ಲಿ ಬಂದು ದರ್ಶನ ಪಡೆದ್ರೆ ಒಂದು ಒಳ್ಳೆಯದಾಗುತ್ತೆ ಅಂತ ಭಾವನೆ ಇದೆ. ಈ ದೇವಸ್ಥಾನಕ್ಕೆ ಪ್ರತಿ ನಮ್ಮ ತಾತನ ಕಾಲದಿಂದಲೂ ಬರ್ತಾನೆ ಇದ್ದೀವಿ. ತುಂಬ ವಿಶೇಷವಾದಂಥ ದೇವಸ್ಥಾನ. ದೇವರು ಕೇಳಿದ ಕೊಡ್ತಾರೆ ಅಂತ ಎಲ್ಲರೂ ಹೇಳ್ತಾರೆ. ಅದು ನಾವು ನಂಬಿದ್ದೀವಿ. ಅದೇ ರೀತಿಯಾದಂಥ ಈ ನಂದಿ ಭೋಗನಂದೀಶ್ವರ ಸ್ವಾಮಿಗಳು ತುಂಬ ವಿಶೇಷವಾದಂಥ ದೇವಸ್ಥಾನ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಕಾರ್ತಿಕ ಸೋಮವಾರದ ಶುಭಾಶಯಗಳು. ಅದೇ ರೀತಿ ದೇವಾಲಯದ ಮುಂಭಾಗದ ಆವರಣದಲ್ಲಿನ ಅಶ್ವತ್ಥ ಕಟ್ಟೆಯ ಮೇಲೆ ಕುಟುಂಬ ಸಮೇತರಾಗಿ ನೂರಾರು ಮಹಿಳೆಯರು ಮಣ್ಣಿನ ದೀಪಗಳನ್ನು ಹಚ್ಚಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂತೆ ಪರಮಾತ್ಮನಲ್ಲಿ ಬೇಡಿಕೊಳ್ಳುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿತ್ತು.
ಒಂದು ಕೈವಾರದ ಹತ್ರ ಕೆಂಪೇನಹಳ್ಳಿ. ನಾವು ಒಂದು 20 ವರ್ಷದಿಂದನೂ ಇಲ್ಲಿ ಬಂದು ದೀಪ ಹಂಚ್ಕೊಂಡಿರ್ತೀವಿ. ಕಾರ್ತಿಕ್ ಸೋಮವಾರ ಫಸ್ಟ್ನೇ ವಾರ ಆಗಲಿ ಇಲ್ಲ 3ನೇ ವಾರ ಆಗಲಿ ಇಲ್ಲ ಕಡೆ ವಾರ ಆಗಲಿ ನಮ್ಗೆ ಪ್ರತಿ ವರ್ಷವೂ ಬಂದು ಇಲ್ಲಿ ದೀಪ ಹಂಚ್ಕೊಂಡ್ರೆ ನಮ್ಮ ಮನಸ್ಸಿಗೆ ಸ್ವಲ್ಪ ತೃಪ್ತಿ ಆಗುತ್ತೆ, ಒಳ್ಳೇದಾಗುತ್ತೆ ನಮಗೆ. ಅದಕ್ಕೆ ಬಂದು ಇಲ್ಲಿ ದೀಪ ಹಂಚ್ಕೊಂಡು ಹೋಗ್ತೀವಿ. ನನ್ನ ಹೆಸರು ರಮ್ಯಾ, ನಮ್ಮದು ಕೈವಾರದ ಹತ್ರ ಕೆಂಪೇನಹಳ್ಳಿ. ಕಾರ್ತಿಕ್ ಸೋಮವಾರ ಅಂತ ದೀಪ ಹಚ್ಚ. ಇವತ್ತಿನ ವಿಶೇಷ ಏನು? ಮೂರನೇ ಕಾರ್ತಿಕ್ ಸೋಮವಾರ. ತಡಿಮ್ಮ. ನಮ್ಮ ಹೆಸರು ಕಮಲಾ ಅಂತ, ಕೈವಾರದ ಹತ್ರ ಕೆಂಪೇನಹಳ್ಳಿ. ನಾವು ಇದು ಫಸ್ಟೇ ಕಾರ್ತಿಕ್ ಸೋಮವಾರ ದೀಪ ಹಚ್ಕೊಂಡು ಹೋಗಿ ಎಲ್ಲರಿಗೂ ಒಳ್ಳೇದಾಗಲಿ, ನಮಗೂ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆಗುತ್ತೆ. ನಮ್ಮ ಮನೆ ದೇವರು ಸರ್ ನಂದೀಶ್ವರ ಅಂತ. ನಾವು ವರ್ಷನೂ 2ನೇ ವಾರ ಆಗಲಿ 3ನೇ ವಾರ ಆಗಲಿ ಬರ್ತೀವಿ. ನಾವು ಯಾವ ವಾರನೂ ತಪ್ಪಲ್ಲ, ಎಲ್ಲನೂ ಒಳ್ಳೆಯದಾಗುತ್ತೆ. ಇವತ್ತಿನ ವಿಶೇಷ ಏನಮ್ಮ? ಇವತ್ತೆಲ್ಲ ದೀಪಗಳು ಹಚ್ಚೋದು, ಎಲ್ಲ ಜಾಸ್ತಿ ಜನ ಸೇರೋದು ಎಲ್ಲ ಮಾಡ್ತಾರೆ, ಚೆನ್ನಾಗಿ ಮಾಡ್ಕೊಂಡು. ದೇಗುಲಕ್ಕೆ ಬರುವ ಭಕ್ತರಿಗೆ ಅನುಕೂಲವಾಗುವಂತೆ ದೇಗುಲದ ರಸ್ತೆ ಬದಿಯಲ್ಲಿ ಮಣ್ಣಿನ ಹಣತೆಗಳು, ದೀಪದ ಎಣ್ಣೆ ಬತ್ತಿಗಳು ಸೇರಿದಂತೆ ಪೂಜಾ ಸಾಮಗ್ರಿಗಳನ್ನು ಮಾರಾಟ ಮಾಡುವ ದೃಶ್ಯಗಳು ಕಂಡುಬಂದವು. ಒಟ್ನಲ್ಲಿ ಕಾರ್ತೀಕ ಮಾಸವನ್ನು ಬೆಳಕಿನ ಹಬ್ಬವೆಂದರೆ ತಪ್ಪಾಗಲಾರದು. 3ನೆಯ ಕಾರ್ತೀಕ ಸೋಮವಾರದಂದು ಶ್ರೀ ಭೋಗನಂದೀಶ್ವರ ದೇಗುಲವಂತೂ ದೂರದ ಪ್ರದೇಶಗಳಿಂದ ಬಂದಿದ್ದ ಭಕ್ತರಿಂದ ತುಂಬಿ ತುಳುಕುತ್ತಿತ್ತು. ಇದೇ ವೇಳೆ ವಿಜಯಪುರದಿಂದ ಭೋಗನಂದೀಶ್ವರನ ಸನ್ನಿಧಿಯಲ್ಲಿ ದರ್ಶನ ಮಾಡಬೇಕೆಂದು 500ಕ್ಕೂ ಹೆಚ್ಚು ಜನ ಭಕ್ತರು ಪಾದಯಾತ್ರೆಯಲ್ಲಿ ಬಂದದ್ದು ವಿಶೇಷವಾಗಿತ್ತು. ಇದೇ ವೇಳೆ ನಂದಿಯ ವೀರಭದ್ರ ದೇವಾಲಯದಲ್ಲಿ ಬೆಣ್ಣೆ ಅಲಂಕಾರ ಮಾಡಲಾಗಿತ್ತು. ನಂದಿ ಬಳಿಯ ಕಣವೆ ಬಸವೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಬಸವೇಶ್ವರ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು. ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.